ಹಾಯ್ ಫ್ರೆಂಡ್ಸ್, ಇದು ಟ್ಯೂಸ್ಡೇ ವ್ಲಾಗ್ ಆಗಿರುತ್ತೆ. ಮಾರ್ನಿಂಗ್ 4:30ಗೆ ಎದ್ಬಿಟ್ಟು ನನ್ನ ಮಗಳು ಇಲ್ಲಿ ಓದ್ಕೊತಾ ಇದ್ದಾಳೆ ಅವ್ರ ಅಜ್ಜಿ ತಾತನ ಜೊತೆ. ಅವಳು ಮಾರ್ನಿಂಗ್ ಯಾವಾಗಲೂ 3 o'clock 4 o'clock 5 o'clock ಎದ್ಬಿಡ್ತಾಳೆ. ಸೊ ನಾನು ಅವಾಗ ಅವಳ ಜೊತೆನೇ ಎದ್ಬಿಟ್ಟು ಮನೆ ಕೆಲಸನೆಲ್ಲ ಮುಗಿಸ್ತೀನಿ. ಸೊ ಬೇಗ ಎದ್ಬಿಟ್ಟು ನಾನು ಪೂಜೆನೆಲ್ಲ ಮುಗಿಸ್ಕೊಂಡು ಟಿಫನ್ನ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ಕೊತಾ ಇದ್ದೀನಿ. ನಾನಿವತ್ತು ಬೇಗ ಎದ್ದು ಎಲ್ಲ ಕೆಲಸ ಮಾಡಿಬಿಟ್ಟು, ಸೊ ಇವಾಗ ನಮ್ಮ ಅತ್ತೆ ಊರಿಗೆ ಹೋದರು, ಅದಕ್ಕೆ ನಾನೇ ಇವತ್ತೆಲ್ಲ ಕೆಲಸ ಮಾಡೋಳು. ಸೊ ಇಡ್ಲಿ ಮಾಡಿದ್ದೀನಿ, ಮತ್ತು ಇವಾಗ ನಾನು ಡಿಫ್ರೆಂಟಾಗಿ ಏನಾದ್ರು ಮಾಡೋಣ ಇಡ್ಲಿಗೆ ಅಂತ, ಏನಾದರೂ ಮಾಡೋಣ ಅಂತ ಬೇಗ ಎದ್ದೇಳೋಣ ಅಂತಂದರೆ ಇವಳೊಬ್ಬರು ಬಂದುಬಿಡ್ತಾಳೆ, ಏನು ಮಾಡೋಕ್ಕೂ ಬಿಡೋದಿಲ್ಲ. ಪಾಲಕ್ ಸೊಪ್ಪನ್ನ ನಾನಿಲ್ಲಿ ನೀಟಾಗಿ ತೊಳ್ಕೊತಾ ಇದ್ದೀನಿ. ನೋಡಿ, ನಾನು ಇಷ್ಟು ಪಾಲಕ್ ಸೊಪ್ಪನ್ನ ತೊಗೊಂಡು ನೀಟಾಗಿ ಫಸ್ಟು ತೊಳಿಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಸೊಪ್ಪನ್ನ ಇಲ್ಲಿ ನೀಟಾಗಿ ನಾನು ತೊಳ್ಕೊತಿದ್ದೀನಿ. ಇಲ್ಲಿ ಮಿಕ್ಸಿ ಜಾರ್ಗೆ ಸ್ವಲ್ಪ ತೆಂಗಿನಕಾಯಿ ಮತ್ತು ಪಾಲಕ್ಕು, ಹಸಿ ಪಾಲಕ್ಕು ಮತ್ತು ಕೊತ್ತಂಬರಿ ಸೊಪ್ಪನ್ನು ನಾನು ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಶುಂಠಿನ ಸೇರಿಸಿ ಹಾಕ್ಕೊಳ್ಳೋಣ. ಹಸಿ ಪಾಲಕ್ ಸೊಪ್ಪನ್ನೇ ಹಾಕ್ಕೊಂಡು ನಾನು ರುಬ್ಕೋತೀನಿ. ಅದ್ರ ಜೊತೆಗೆ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ. ಮೊದಲಿಗೆ ನಾನೊಂದು ಪ್ಯಾನ್ ಇಟ್ಕೊಂಡಿದ್ದೀನಿ, ಅದು ಬಿಸಿ ಆಗಿದೆ. ಇವಾಗ ಸ್ವಲ್ಪ ಎಣ್ಣೆ ಹಾಕ್ತೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಸ್ವಲ್ಪ ಜೀರಿಗೆ, ಸಾಸಿವೆ. ಸೊ ಇದು ಆದಮೇಲೆ ಸ್ವಲ್ಪ ಉದ್ದಿನಬೇಳೆ, ಕಡಲೆಬೇಳೆ, ಸ್ವಲ್ಪ ಕರಿಬೇವು ಹಾಕ್ಕೊಂಡ್ಬಿಟ್ಟು ಈರುಳ್ಳಿ, ಸ್ವಲ್ಪ ಈರುಳ್ಳಿ ಫ್ರೈ ಆದಮೇಲೆ ನಾವು ಇವಾಗ ಇದಕ್ಕೆ ಟೊಮೊಟೊ ಸೇರಿಸ್ಕೊಳ್ಳೋಣ. ಟೊಮೊಟೊ ಸಾಫ್ಟ್ ಆಗಿದೆ. ಇವಾಗ ಉಪ್ಪು ಮತ್ತು ಅರಿಶಿನ ಸೇರಿಸ್ಕೊಳ್ಳೋಣ. ಇದಾದಮೇಲೆ ನಾವು ರುಬ್ಬಿಕೊಂಡಿರುವಂತಹ ಇದು ಪಾಲಕ್ದು ಹಾಕ್ಕೊಳ್ಳೋಣ. ಇದಕ್ಕೆ ನಾವು ಎಷ್ಟು ಬೇಕಷ್ಟು ನೀರು ಆ್ಯಡ್ ಮಾಡ್ಕೊಳ್ಳೋಣ. ಯಾಕಂದರೆ ಇದನ್ನು ನಾವು ಪಲ್ಯ ಮಾಡಿಲ್ಲ, ಇದು ಗ್ರೇವಿ ಥರ ಮಾಡಿದ್ದೀವಲ್ವ. ಸೊ ಇದು 1-2 ನಿಮಿಷ ಕುಕ್ ಆದಮೇಲೆ ಅದು ಕರೆಕ್ಟು ಒಂದು ಟೆಕ್ಸ್ಚರಿಗೆ ಬರುತ್ತೆ. ಇದಕ್ಕೆ ಸ್ವಲ್ಪ ಖಾರದ ಪುಡಿ, ಧನಿಯಾ ಪೌಡರ್ನ ಆ್ಯಡ್ ಮಾಡ್ಕೊಳ್ಳೋಣ. ಡಿಫ್ರೆಂಟಾಗಿ ಒಂದು ಪಾಲಕ್ ಪಲ್ಯ ಮಾಡಿದ್ದೀನಿ ನೋಡು, ಗ್ರೇವಿ. ಫಸ್ಟ್ ನೀನು ತಿನ್ನು, ಖಾರ ಐತೆ ಹೆಂಗೆ ನೋಡು. ಚೆನ್ನಾಗಿದೆಯಾ? ನಮ್ಮ ಏರಿಯಾದಲ್ಲಿ ಸಾಲುಮರದ ತಿಮ್ಮಕ್ಕ ಪಾರ್ಕ್ ಇದೆ. ನಾವಿವಾಗ ಈ ಪಾರ್ಕಲ್ಲಿ ಬಂದಿದ್ದೀವಿ. ಒಂದು 10 ನಿಮಿಷ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗೋಣ ಅಂತ. ಮನೆಯಲ್ಲೇ ಮಾಡ್ಕೊಂಡು ತಿಂದು ಬೋರ್ ಆಗಿದೆ ಅಂತ ಚೆನ್ನಾಗಿ ಅಂತ ಹೊರಗಡೆ ಬಂದ್ವಿ.
ಮತ್ತು ಫಿಶ್ ತವಾ ಫ್ರೈ ಎಲ್ಲ ತಿನ್ಕೊಂಡ್ಬಿಟ್ಟು ಮನೆಗೆ ಬಂದು ಸೊ ನನ್ನ ಮಗಳು ಬಟ್ಟೆ ಎಲ್ಲಿ ಬೇಕಲ್ಲಿ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರ್ತವೆ. ನನ್ನ ಮಗಳು ಬಟ್ಟೆ ಅಂತೂ ಎಷ್ಟು ಕ್ಲೀನ್ ಮಾಡಿದ್ರೂ ಮನೆ ತುಂಬ ಅವಳ ಬಟ್ಟೆನೇ ಇರುತ್ತೆ, ನನ್ನ ಬಟ್ಟೆನೇ ಕಾಣಿಸೋದಿಲ್ಲ ಮನೇಲಿ, ಆ ಥರ ಇರುತ್ತೆ. ಸೊ ಅದಕ್ಕೆ ನಾನು ಮನೇಲಿ ಕ್ಲೀನ್ ಮಾಡೋಣ ಅವಳ ಬಟ್ಟೆನೆಲ್ಲ ಅಂತ ಬಂದೆ. ಅವಳು ಅದಕ್ಕೂ ಕೂಡ ತೊಂದರೆ ಮಾಡ್ತಾಯಿದ್ಲು. ಸೊ ಬೆಳಗ್ಗೆ ಕ್ಲೀನ್ ಮಾಡ್ಕೊಂಡ್ರಾಗುತ್ತೆ ಅಂತ ಆದಷ್ಟು ಸ್ವಲ್ಪನೇ ಕ್ಲೀನ್ ಮಾಡಿಬಿಟ್ಟು ಅದನ್ನೆಲ್ಲ ಎತ್ತಿಟ್ಟೆ. ಮಕ್ಕಳಿರೋ ಮನೇಲಂತೂ ಕೆಲಸ ಮುಗಿಯೋದೇ ಇಲ್ಲ. ಬಟ್ಟೆಗಳಂತೂ ಎಷ್ಟು ಡೈಲಿ ವಾಶ್ ಮಾಡೋದಂತೂ ಮುಗಿಯೋದೇ ಇಲ್ಲ. ಸೊ ಇಷ್ಟೆಲ್ಲ ಇವತ್ತು ಮಂಡೇ ವ್ಲಾಗ್.